ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಣ್ಣ ಹೇ ಕುಂದ್ರವಾ, ಹಿಂಗೆಲ್ಲ ನೀನು ಎಲ್ಲಾರ ಮುಂದೆ ಚೇರ್ ಬಿಟ್ಟು ಕೊಡಬಾರ್ದು. ಕುಂದ್ರಕ್ಕ ಭಾಳ ಮಂದಿ ರೆಡಿ ಆಗಿರ್ತಾರ. ಏನಿ ಕುಂದ್ರು ಕುತ್ಕೊಳ್ಳಿ. ಏನು ಭಾರಿ ಖುಷಿನಲ್ಲಿದ್ದೀರಾ? ಇನ್ನೇನುವಾ, ನನ್ನ ತಂಗಿ ಪಂಚಾಯತಿ ಎಲೆಕ್ಷನ್ ಗೆದ್ದು ಅಧ್ಯಕ್ಷ ಆಗತ್ತಾಳ. ಇನ್ನು ಖುಷಿ ಆಗ್ಲಾರ್ದು ಇನ್ನೇನು? ಪಂಚಾಯತಿ ಅಧ್ಯಕ್ಷರಿಗೆ ಅಡ್ವಾನ್ಸ್ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಅಣ್ಣ, ಮೊದಲನೇ ಸುತ್ತಲ್ಲಿ ನಮ್ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ಅಂತ ಅನ್ಸುತ್ತೆ ಅಲ್ವಾ? ಅನಿಸ್ತೈತೇನ್ವಾ? ಪಕ್ಕ ನಾವ ಗೆಲ್ಲೋದು, ಅದರ ಡೌಟೇ ಇಲ್ಲ. ಬರ್ದಿಟ್ಕೋಬೇಕಾರೆ ಅಮ್ಮ, ಏನಮ್ಮ ಇವಳು ಚುನಾವಣೆ ಗೆಲ್ಲಕ್ ಮುಂಚೆನೆ ಈ ರೇಂಜಿಗೆ ಬಿಲ್ಡಪ್ ತಗೋತಿದ್ದಾಳೆ. ಅಮ್ಮ, ಒಂದ್ ವೇಳೆ ಇವಳು ಚುನಾವಣೆ ಗೆದ್ಬಿಟ್ರೆ ನಮ್ಮ ಮಾನ ಮರ್ಯಾದೆ ಎಲ್ಲ ಮೂರ್ ಕಾಸಿಗೆ ಹರಾಜ್ ಹಾಕ್ಬಿಡ್ತಾಳೆ. ಅಮ್ಮ ಬಾರಮ್ಮ, ಇವಾಗ್ಲೇ ಎಸ್ಕೇಪ್ ಆಗೋಣ. ಏಯ್, ಬಾಯ್ ಮುಚ್ಕೊಂಡು ನಿಂತ್ಕಳೆ. ನಮಗೂ ಅದೇ ತಾನೇ ಬೇಕಾಗಿರೋದು. ತುಳಸಿ ಏನಾರ ಸೋತ್ರೆ ಅವಳಿಗಾಗೋ ಅವಮಾನನ ಕಣ್ಣಾರೆ ನೋಡದ್ ಬ್ಯಾಡ್ವೇ? ಅಮ್ಮ, ಏನಮ್ಮ ನೀನು ಒಂದ್ಸಲ ಹೇಳ್ತ್ಯಾ ತುಳಸಿ ಗೆದ್ರೆ ಒಡವೆಗಳೆಲ್ಲ ವಾಪಸ್ ಬರತ್ತೆ ಅಂತ, ಇನ್ನೊಂದ್ಸಲ ಹೇಳ್ತ್ಯಾ ಆ ಜ್ಯೋತಿ ಗೆದ್ರೆ ಅವಮಾನ ಆಗುತ್ತೆ ಅಂತ. ನಿನ್ಗೇನ್ ತಲೆ ಕೆಟ್ಟಿದ್ಯಾ? ಅಯ್ಯೋ, ತುಳಸಿ ಗೆದ್ರೆ ಒಡವೆಗಳು ಬರುತ್ತೆ, ಆದ್ರೆ ಅವಳು ಸೋತ್ರೆ ಅವಳ ಮಕ್ಕೆ ಮಂಗಳಾರತಿ ಆಗತ್ತೆ. ಎಲ್ರೂ ಸಂತೋಷ ಸುದ್ದಿನೇ ಕಡೆ ನಮ್ಗೆ. ಸುಮ್ಕಿರು. ಮೊದಲನೇ ಸುತ್ತಿನ ಎಣಿಕೆ ಮುಗಿದಿದ್ದು ಮಾನ್ಯ ಶ್ರೀಮತಿ ತುಳಸಿ ಅವರು ಜ್ಯೋತಿಯವರಿಗಿಂತ ಮುನ್ನಡೆಯಲ್ಲಿದ್ದಾರೆ. ನಮ್ ತುಳಸಿಗೆ, ನಮ್ ತುಳಸಿಗೆ, ನಮ್ ತುಳಸಿಗೆ, ನಮ್ ತುಳಸಿಗೆ. ಅಣ್ಣ, ಏನ್ ನಡೀತಾ ಇದೆ ಇಲ್ಲಿ? ಸ್ವಲ್ಪ ಸಮಾಧಾನದಿಂದಿರುವ. ಈಗಿನ ಮೊದಲೇ ರೌಂಡು. ಭಾರ್ಗವಿ, ಮಕ್ಕಕ್ ಮಂಗಳಾರತಿ ಕ್ಯಾನ್ಸಲ್, ಒಡವೆಗಳು ಫಿಕ್ಸ್. ಎರಡನೇ ಸುತ್ತಿನ ಮತ ಎಣಿಕೆ ನಂತರವೂ ಕೂಡ ಶ್ರೀಮತಿ ತುಳಸಿ ಅವರು ಮುನ್ನಡೆಯಲ್ಲಿದ್ದಾರೆ. ನಮ್ ತುಳಸಿಗೆ, ನಮ್ ತುಳಸಿಗೆ, ನಮ್ ತುಳಸಿಗೆ, ನಮ್ ತುಳಸಿಗೆ. ಮೂರನೇ ಸುತ್ತಿನ ಎಣಿಕೆ ಮುಗಿದಿದ್ದು ಈ ಸುತ್ತಲೂ ಶ್ರೀಮತಿ ತುಳಸಿ ಅವರು ಮುನ್ನಡೆಯಲ್ಲಿದ್ದಾರೆ.
ತುಳಸಿಗೆ ನಮ್ ತುಳಸಿಗೆ ನಮ್ ತುಳಸಿಗೆ ಅಣ್ಣ ನಮ್ ತುಳಸಿಗೆ ನನಗೆ ಯಾಕೋ ಎಲ್ಲೋ ತಪ್ಪಾಗಿದೆ ಅಂತ ಅನಿಸ್ತಾ ಇದೆ. ಅದೇನು ಅಂತ ವಿಚಾರಿಸೋಣ ಬಾ. ಇಲ್ಲ ಅಣ್ಣ, ನನ್ಗೆ ಯಾಕೋ ಮತ ಎಣಿಕೆಯಲ್ಲಿ ಏನೋ ತಪ್ಪಾಗಿದೆ ಅನಿಸ್ತಾ ಇದೆ. ಚುನಾವಣೆ ಅಧಿಕಾರಿಗಳ ಮೇಲೆ ನನ್ಗೆ ಯಾಕೋ ನಂಬಿಕೆನೆ ಬರ್ತಾ ಇಲ್ಲ. ಅಲ್ಲ, ಇಡೀ ಊರೂರೇ ನಮ್ಮ ಪರವಾಗಿದ್ರು. ಇವಾಗ ನೋಡಿದ್ರೆ ತುಳಸಿನೇ ಮುಂದೆ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಣ್ಣ, ನನ್ಗೇನೋ ಅನುಮಾನ ಬರ್ತಾ ಇದೆ. ಇಲ್ವಾ, ಆಫೀಸರ್ ಹೇಳೋ ಪ್ರಕಾರ ಏನೂ ತಪ್ಪಿಲ್ಲ, ಎಲ್ಲ ಬರೋಬ್ಬರಿನೇ ಐತಿ. ಆದ್ರೆ ಬೇರೆ ಏನೋ ಮಿಸ್ ಹೊಡ್ಯಾಕತೈತಿ, ಏನು ಅಂತ ಗೊತ್ತಾಗೋಲ್ತು. ಇರಲಿ, ನಡಿ ನಡಿ ಹೋಗೋಣ. ಸರ್, ಎಲೆಕ್ಷನ್ ಅಲ್ಲಿ ರಿಸಲ್ಟ್ ಉಲ್ಟಾಗೋದಕ್ಕೆ ಇದೇ ಕಾರಣ ಸರ್. ಎಲ್ರಿಗೂ ನಮಸ್ಕಾರ. ನೋಡಿ, ಈ ಚುನಾವಣೆಯಲ್ಲಿ ನಿಮ್ಮೆಲ್ಲರ ಬೆಂಬಲ ನನ್ನ ತಂಗಿಗೆ ಇರಬೇಕು. ನನ್ನ ಬೆಂಬಲನೂ ನನ್ನ ತಂಗಿಗೆ. ನಾನಿವಾಗಿರೋ ಪರಿಸ್ಥಿತಿ ನಿಮಗೆ ಚೆನ್ನಾಗಿ ಗೊತ್ತಿದೆ. ನಾನು ನನ್ನ ತಂಗಿ ಜೊತೆ ಇವತ್ತು ಇಲ್ಲದೆ ಇರಬಹುದು, ಆದ್ರೆ ನೀವೆಲ್ಲರೂ ನನ್ನ ತಂಗಿ ಜೊತೆನೇ ಇರ್ತೀರಾ ಅನ್ನೋ ನಂಬಿಕೆ ನನಗಿದೆ. ದಯವಿಟ್ಟು ಎಲ್ಲರೂ ನನ್ನ ತಂಗಿಗೆ ವೋಟ್ ಹಾಕಿ ಈ ಸಲ ಎಲೆಕ್ಷನ್ ಅಲ್ಲಿ ಅವಳು ಗೆಲ್ಲೋ ಹಾಗೆ ಮಾಡಿ. ಈ ವಿಡಿಯೋನ ನೋಡ್ತಿರೋರೆಲ್ಲರೂ ಈ ವಿಷಯನ ಎಲ್ರಿಗೂ ತಲುಪೋ ಹಾಗೆ ಮಾಡಿ. ಎಲ್ರಿಗೂ ಒಳ್ಳೇದಾಗಲಿ.